ಬೇಬಿ ಹುಟ್ಟಿದ ತಕ್ಷಣ ಅಮ್ಮಂದಿರು ತಣ್ಣೀರ್ನ ಕುಡಿಬಾರ್ದು, ಯಾಕಂದ್ರೆ ಶೀತ ಆಗುತ್ತೆ. ಬದನೆಕಾಯಿನ ತಿನ್ಬಾರ್ದು, ಯಾಕಂದ್ರೆ ಮಗುಗೆ ಅಲರ್ಜಿ ಆಗುತ್ತೆ. ಮತ್ತೆ ಮಗುದು ತಲೆ ಶೇಪ್ ಇಲ್ಲ, ಸೊ ಶೇಪ್ ಮಾಡ್ಬೇಕು. ಸೊ ಶೇಪ್ಗೋಸ್ಕರ ಶೇಪರ್ನ ತರಬೇಕು. ಸೊ ಇಂಥ ಮಾತುಗಳನ್ನ ನೀವು ಕೂಡ ಕೇಳಿರ್ಬಹುದು. ಆದ್ರೆ ಇವೆಲ್ಲ ನಿಜಾನ ಅಥವಾ ವರ್ಷಗಳಿಂದ ಬಂದಿರುವ ಕೇವಲ ತಪ್ಪು ಕಲ್ಪನೆಗಳ? ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಹುಟ್ಟಿದ ಮಗುವಿನ ಬಗ್ಗೆ ಇರುವ ಸಾಮಾನ್ಯ ಮಿತ್ ಮತ್ತೆ ಅವುಗಳ ನಿಜವಾದ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲಾಗಿ, ಇಂದು ಹೊಸ ಅಮ್ಮಂದಿರು ಹೆಚ್ಚು ಕೇಳುವ ಮಾತು: ತಣ್ಣೀರ್ ಕುಡಿಬೇಡ, ಮಗುವಿಗೆ ಶೀತ ಆಗುತ್ತೆ. ನೀನ್ ಮೊಸರು ತಿನ್ನೋದಿಕ್ ಹೋಗ್ಬೇಡ, ಮಗು ಕಕ್ಕುತ್ತೆ. ಮತ್ತೆ ಕುಂಬಳಕಾಯಿ ತಿನ್ಬೇಡ, ಅದರಿಂದನೂ ಶೀತ ಬರುತ್ತೆ. ಮತ್ತೆ ಮುದ್ದೆ ತಿಂದ್ರೆ ಮಗುಗೆ ಟೈಟ್ ಮೋಷನ್ ಆಗುತ್ತೆ, ಸೊ ಮುದ್ದೆ ತಿನ್ಬೇಡ. ಇಂಥ ಸಲಹೆಗಳು ಬಹುತೇಕ ಎಲ್ಲಾ ಹೊಸ ಅಮ್ಮಂದಿರಿಗೂ ಸಿಗ್ತವೆ. ಆದ್ರೆ ನಿಜ ಏನ್ ಗೊತ್ತಾ? ತಾಯಿ ತಿನ್ನುವ ಆಹಾರ ನೇರವಾಗಿ ಅದೇ ರೂಪದಲ್ಲಿ ಹಾಲಾಗಿ ಮಗುವಿಗೆ ಹೋಗೋದಿಲ್ಲ. ತಾಯಿಯ ದೇಹ ಮೊದಲು ಆಹಾರವನ್ನ ಜೀರ್ಣಿಸಿಕೊಂಡು ಅದರಲ್ಲಿರುವ ಪೋಷಕಾಂಶಗಳಿಂದ ಹಾಲನ್ನ ಉತ್ಪಾದಿಸುತ್ತೆ. ಹಾಗಾಗಿ ಸಾಮಾನ್ಯವಾಗಿ ತಾಯಿ ತಣ್ಣೀರ್ ಕುಡಿದ್ರೆ ಮಗುವಿಗೆ ಶೀತ ಬರೋದಿಲ್ಲ. ಮೊಸರು ತಿಂದ್ರೆ ಮಗುವಿಗೆ ಕಫ, ವಾಂತಿ ಅಥವಾ ಜಲದೋಷ ಆಗೋದಿಲ್ಲ. ಮುದ್ದೆ ತಿಂದ್ರೆ ಮಗುವಿನ ಮಲ ಗಟ್ಟಿ ಆಗೋದಿಲ್ಲ. ಹೌದು, ಅಪರೂಪವಾಗಿ ಕೆಲವು ಮಕ್ಕಳಿಗೆ ನಿರ್ದಿಷ್ಟ ಆಹಾರಕ್ಕೆ ಅಲರ್ಜಿ ಅಥವಾ ಅಸಹಿಷ್ಣುತೆ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಮಾತ್ರ ಮಕ್ಕಳ ವೈದ್ಯರು ತಾಯಿಯ ಆಹಾರದಲ್ಲಿ ಬದಲಾವಣೆ ಮಾಡಲು ಸಲಹೆಯನ್ನ ನೀಡ್ತಾರೆ. ಹಾಗಾಗಿ ಕಾರಣವಿಲ್ಲದೆ ಪೌಷ್ಟಿಕ ಆಹಾರಗಳನ್ನ ಬಿಡಬೇಡಿ. ಹೊಸ ತಾಯಿಗೆ ಸಮತೋಲನದ ಆಹಾರವೇ ಅತ್ಯಂತ ಮುಖ್ಯ. ನೆಕ್ಸ್ಟ್, ಮಗು ಹುಟ್ಟಿದ ತಕ್ಷಣ ಜೇನುತುಪ್ಪ ಅಥವಾ ಸಕ್ಕರೆ ನೀರನ್ನ ಕೊಡಬೇಕು. ಇದು ತುಂಬಾ ಅಪಾಯಕಾರಿ. 1 ವರ್ಷದೊಳಗಿನ ಮಗುವಿಗೆ ಜೇನುತುಪ್ಪ ಕೊಡಬಾರ್ದು, ಯಾಕಂದ್ರೆ ಜೇನಿನಲ್ಲಿ ಮಗುವಿಗೆ ಅಪಾಯ ಉಂಟು ಮಾಡುವ ಬ್ಯಾಕ್ಟೀರಿಯಾದ ಸ್ಪೋರ್ಗಳು ಇರಬಹುದು. ಹಾಗಾದರೆ ಏನ್ ಕೊಡ್ಬೇಕು? ಹುಟ್ಟಿದ ತಕ್ಷಣದಿಂದಲೇ ತಾಯಿಯ ಹಾಲು ಮಾತ್ರ ಸಾಕು. ನೆಕ್ಸ್ಟ್, ತಾಯಿಯ ಬರುವಂತಹ ಮೊದಲ ಹಳದಿ ಬಣ್ಣದ ಹಾಲು ಕೆಟ್ಟದ್ದು, ಕೊಡಬಾರ್ದು. ಸೊ ಇದು ದೊಡ್ಡ ತಪ್ಪು ನಂಬಿಕೆ. ಆ ಹಳದಿ ಹಾಲನ್ನೇ ಕೊಲೆಸ್ಟ್ರಾಮ್ ಅಂತ ಕರೀತಾರೆ. ಇದರಲ್ಲಿ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಪೋಷಕಾಂಶಗಳು ತುಂಬಿರುತ್ತೆ. ಅದಕ್ಕೆ ಇದನ್ನ ಮಗುವಿಗೆ ಮೊದಲ ಲಸಿಕೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ಮಗು ಜೋರಾಗಿ ಅಳ್ತಿದೆ ಅಂದ್ರೆ ಹಾಲು ಸಾಕಾಗ್ತಿಲ್ಲ ಅಂತಾನೆ ಅರ್ಥ. ಸೊ ಯಾವಾಗ್ಲೂ ಹತ್ರೆ ಹಾಲೇ ಸಾಕಾಗ್ತಿಲ್ಲ ಅಂತ ಅಲ್ಲ. ಮಗು ಹಸಿವಿಗೆ ಮಾತ್ರ ಅಳೋದಿಲ್ಲ. ಒದ್ದೆಯಾದ ಡೈಪರ್, ನಿದ್ರೆ, ಬಿಸಿ ಆಗಿರೋದು, ಚಳಿ ಆಗೋದು ಅಥವಾ ಅಮ್ಮನ ಮಡಿಲು ಬೇಕಾದ್ರೂ ಅಳಬಹುದು. ಹಾಗಾಗಿ ಅಳುವುದನ್ನ ನೋಡಿ ಹಾಲು ಸಾಲ್ತಿಲ್ಲ ಅಂತ ನಿರ್ಧಾರ ಮಾಡೋದಿಕ್ಕೆ ಹೋಗ್ಬೇಡಿ. ಮತ್ತೆ ತಲೆ ಒತ್ತಿದ್ರೆ ಚೆನ್ನಾಗಿ ಶೇಪ್ ಬರುತ್ತೆ. ಬಹಳ ಜನ ಹೀಗ್ ಮಾಡ್ತಾರೆ. ಆದ್ರೆ ಮಗುವಿನ ತಲೆಯನ್ನ ಒತ್ತುವುದರಿಂದ ಅದರ ಆಕಾರ ಬದಲಾಗೋದಿಲ್ಲ. ಬದಲಿಗೆ ಮಗುವಿಗೆ ನೋವು ಅಥವಾ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ತಲೆ ಸ್ವಲ್ಪ ಚಪ್ಪಟೆಯಾಗಿದ್ದರೂ ಹೆಚ್ಚಿನ ಮಕ್ಕಳಲ್ಲಿ ಅದು ಬೆಳೆಯುತ್ತಾ ಸಹಜವಾಗಿಯೇ ಸುಧಾರಿಸುತ್ತೆ. ನೆಕ್ಸ್ಟ್, ಮೂಗನ್ನ ಮಸಾಜ್ ಮಾಡಿದ್ರೆ ಮೂಗು ಉದ್ದ ಆಗುತ್ತೆ. ಸೊ ಇದಕ್ಕೂ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಮಗುವಿನ ಮೂಗಿನ ಆಕಾರವನ್ನು ಜೆನೆಟಿಕ್ಸ್ ನಿರ್ಧರಿಸುತ್ತದೆ. ಹೊರಗಿನಿಂದ ಎಷ್ಟು ಮಸಾಜ್ ಮಾಡಿದ್ರು ಕೂಡ ಮೂಗಿನ ಶೇಪ್ ಬದಲಾಗೋದಿಲ್ಲ. ನೆಕ್ಸ್ಟ್, ಕಾಲುಗಳನ್ನ ಬಿಗಿಯಾಗಿ ಕಟ್ಟಿದ್ರೆ ನೇರವಾಗುತ್ತೆ. ಸೊ ಇದು ಕೂಡ ತಪ್ಪು. ಹುಟ್ಟಿದ ಮಗುವಿನ ಕಾಲು ಸ್ವಲ್ಪ ಮಡ್ಚ್ಕೊಂಡಂತೆ ಕಾಣುವುದು ಸಹಜ. ಬಿಗಿಯಾಗಿ ಕಟ್ಟೋದ್ರಿಂದ ಹಿಪ್ ಜಾಯಿಂಟ್ ಸಮಸ್ಯೆ ಬರ್ಬೋದಾಗಿರುತ್ತೆ. ಮತ್ತೆ ಇನ್ನೊಂದು, ಪ್ರತಿದಿನ ಬಲವಾಗಿ ಮಸಾಜ್ ಮಾಡಿದ್ರೆ ಎಲುಬು ಗಟ್ಟಿಯಾಗುತ್ತೆ. ಮೃದುವಾಗಿ ಮಸಾಜ್ ಮಾಡುವುದು ಒಳ್ಳೆಯದು, ಆದರೆ ಬಲವಾಗಿ ಒತ್ತುವುದು, ಕೈ ಕಾಲು ಎಳೆಯುವುದು ಅಥವಾ ಕೀಲುಗಳಲ್ಲಿ ಬಗ್ಗಿಸುವುದು ಅಪಾಯಕಾರಿ. ಮಸಾಜ್ ನ ಉದ್ದೇಶ ಮಗುವಿಗೆ ಆರಾಮ ನೀಡುವುದು, ದೇಹದ ಶೇಪ್ ಬದಲಿಸುವುದಲ್ಲ. ಮತ್ತೆ ಕಾಡಿಗೆ ಹಚ್ಚೋದ್ರಿಂದ ದೃಷ್ಟಿ ಬೀಳೋದಿಲ್ಲ. ಸೊ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಕೆಲವು ಕಾಜಲ್ಗಳಲ್ಲಿ ಹಾನಿಕಾರಕ ಪದಾರ್ಥಗಳಿರಬಹುದು. ಇದರಿಂದ ಕಣ್ಣಿಗೆ ಸೋಂಕು ಅಥವಾ ಅಲರ್ಜಿ ಕೂಡ ಬರಬಹುದು. ನೆಕ್ಸ್ಟ್, ಮೊದಲ 6 ತಿಂಗಳು ನೀರು ಕೊಡ್ಲೇಬೇಕು ಇಲ್ಲ. ತಾಯಿಯ ಹಾಲಿನಲ್ಲೇ ಮಗುವಿಗೆ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ. ಬೇಸಿಗೆಯಲ್ಲೂ ಹೆಚ್ಚುವರಿ ನೀರು ಬೇಕಾಗಿರೋದಿಲ್ಲ. ತಾಯಿಗೆ ಶೀತ ಅಥವಾ ಜ್ವರ ಇದ್ರೆ ಹಾಲನ್ನ ಕೊಡಬಾರ್ದು. ಹೆಚ್ಚಿನ ಸಂದರ್ಭಗಳಲ್ಲಿ ಹಾಲುಣಿಸುವುದನ್ನು ಮುಂದುವರಿಸಬಹುದು. ಯಾಕೆಂದರೆ ತಾಯಿಯ ಹಾಲಿನ ಮೂಲಕ ಮಗುವಿಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ಕೈಗಳನ್ನ ಚೆನ್ನಾಗಿ ತೊಳೆಯಿರಿ. ಅಗತ್ಯವಿದ್ದರೆ ಮಾಸ್ಕ್ ಅನ್ನ ಧರಿಸಿ. ಮಗುವನ್ನ ಹೊರಗೆ ಕರೆದುಕೊಂಡು ಹೋದ್ರೆ ಅನಾರೋಗ್ಯ ಬರುತ್ತದೆ. ಸ್ವಚ್ಛ ಮತ್ತು ಸುರಕ್ಷಿತ ವಾತಾವರಣಗಳಲ್ಲಿ ಮಗುವನ್ನ ಹೊರಗೆ ಕರೆದುಕೊಂಡು ಹೋಗ್ಬಹುದು. ಆದರೆ ಜನಸಂದಣಿ ಇರುವ ಜಾಗಗಳು ಮತ್ತು ಅನಾರೋಗ್ಯ ಇರುವವರ ಸಂಪರ್ಕವನ್ನ ಸಾಧ್ಯವಾದಷ್ಟು ತಪ್ಪಿಸಿ. ಹೊಸ ಮಗುವಿನ ಆರೈಕೆಯಲ್ಲಿ ಮನೆಯ ಹಿರಿಯರು
ಹೇಳುವ ಕೆಲವು ಸಲಹೆಗಳು ಉಪಯುಕ್ತವಾಗಿರಬಹುದು, ಆದರೆ ಕೆಲವು ನಂಬಿಕೆಗಳು ಮಗುವಿನ ಆರೋಗ್ಯಕ್ಕೆ ಅಪಾಯವೂ ಉಂಟು ಮಾಡಬಹುದು. ಹಾಗಾಗಿ ಯಾವುದೇ ಸಲಹೆಯನ್ನು ಅನುಸರಿಸುವ ಮೊದಲು ಅದು ವೈದ್ಯಕೀಯವಾಗಿ ಸರಿಯೇ ಎಂಬುದನ್ನು ತಿಳಿದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಮತ್ತು ಹೊಸ ಅಪ್ಪ ಅಮ್ಮ ಜೊತೆ ತಪ್ಪದೆ ಶೇರ್ ಮಾಡಿ. ಇಂತಹ ವೈದ್ಯಕೀಯವಾಗಿ ಸರಿಯಾದ ಪ್ರೆಗ್ನೆನ್ಸಿ, ಬೇಬಿ ಕೇರ್ ಮತ್ತೆ ಪೇರೆಂಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.